ಸ್ನೇಹಿತರೆ, ಸೌಂಡ್ ಕೇಳಿಸ್ತಾ ಇದೆಯಾ? ದಯವಿಟ್ಟು ನಾನು ಮಾತಾಡ್ತಿರುವಂಥ ಸೌಂಡ್ ಕೇಳಿಸ್ತಾ ಇದ್ದರೆ ಕಮೆಂಟ್ ಮಾಡಿ. ಇವತ್ತು ಸ್ನೇಹಿತರೆ ಬಹುಶಃ ಕೇಳ್ಬೋದು, ಅದಕ್ಕಾಗಿ ಯಾರು ಮಾಡ್ತಾಯಿಲ್ಲ. ನಾನು ಯಾವ ಒಂದು ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ಥಂಬ್ನೇಲ್ಗೂ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಅದೇ ರೀತಿಯಾಗಿ ಈ ಒಂದು ಅಣಬೆ ಅಂತಂದ್ರೆ ಯಾರಿಗೆ ಗೊತ್ತಿದೆ ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬಹುಶಃ ನಮಗೂ ಕೂಡ ಗೊತ್ತಿದ್ದಿಲ್ಲ. ಯಾಕಂತಂದರೆ ನಾನು ಒಂದು ಅಣಬೆ ತುಂಬ ಒಂದು ಚಿಕ್ಕವನಿದ್ದಾಗ ಕೂಡ ನೋಡಿದ್ದೀನಿ. ಆದರೆ ಇದೇ ಅಣಬೆ ಅನ್ನೋದು ನನಗೂ ಕೂಡ ಇದೇ ಒಂದು ನಿಮ್ಗೆ ತಿಳಿಸ್ತಾ ಇದ್ದೀನಲ್ಲ, ಇದ್ರ ಬಗ್ಗೆನೇ ಒಂದು ಮಾಹಿತಿನ ನಾನು ಕಲೆ ಹಾಕಿ ಆ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೇ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಅಣಬೆ ಅಂತಂದರೆ ಬಹುಶಃ ನಾವು ಚಿಕ್ಕವರಿದ್ದಾಗ ನಾವು ಏನು ಅದಕ್ಕೆ ಒಂದು ಆರೈಕೆ ಮಾಡಲಾರ್ದೇ ಅದು ಬೆಳೆಯನ್ನು ನಾವು ನೋಡ್ತಾ ಇದ್ದೀವಿ. ಅದು ಯಾವುದೇ ಒಂದು ಕೆಲಸಕ್ಕೆ ಬರಲಾರ್ದಂಥ ಒಂದು ಬೆಳೆ ಅಂತ ಅಂದ್ಕೊತಿದ್ದೀವಿ ನಾವು. ಎಲ್ಲಿ ಬೇಕಾದರೂ ಅದು ಒಂದು ದನಗಳ ಒಂದು ಸಗಣಿಯನ್ನು ಹಾಕುವಂಥ ಒಂದು ತಿಪ್ಪೆಯಲ್ಲಿ ಕೂಡ ಅದು ತಾನಾಗೇ ಬರ್ತಿತ್ತು. ಬಹುಶಃ ಎಲ್ರಿಗೂ ಅದು ನೋಡಿರ್ತಾರೆ. ಒಂದು 2005ನೇ ಇಸ್ವಿ ಆ ಕಡೆಯವ್ರಿಗೂ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ಯಾವುದೇ ಒಂದು ಬೀಜ ಆಗ್ತಾ ಇರಲಿಲ್ಲ. ಅದು ಯಾವುದೇ ಒಂದು ನಮ್ಗೆ ಮಾಹಿತಿನೇ ಗೊತ್ತಿರಲಾರ್ದೇ ಆಟೋಮೆಟಿಕ್ಕಾಗಿ ಅದು ಬರ್ತಾಯಿತ್ತು. ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಒಂದು ಉತ್ತಿರ್ತಿತ್ತು ನೋಡಿ, ಉತ್ತಿನಲ್ಲಿ ಕೂಡ ಅದು ಬೆಳೀತಾ ಇತ್ತು. ಉತ್ತಿನ ದಂಡಿಯಲ್ಲಿ ಅದು ಹತ್ತಾ ಇತ್ತು. ಮೇಲ್ಗಡೆ ಒಂದು ಚಿತ್ರ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಸೈಡಲ್ಲಿ ಹಾಕಿರ್ತೀನಿ ಫೋಟೋಸ್. ಅದೇ ಒಂದು ಅಣಬೆ ಆಗಿರುತ್ತೆ. ನಾನು ಅಣಬೆ ಅಂತಂದರೆ ಬೇರೆ ಯಾವುದೋ ಒಂದು ದೇಶದ ತಳಿ ಇರ್ಬೋದು ಇದು ಅಂತ ನಾನು ಅಂದ್ಕೊಳ್ತಾ ಇದ್ದೀವಿ. ಅದರ ಬಗ್ಗೆ ಗಂಭೀರವಾಗಿ ಮಾಹಿತಿಯನ್ನು ಕಲೆ ಹಾಕಿದಾಗ ಗೊತ್ತಾಯಿತು ಅದು ಅಣಬೆ ಅಂತಂದರೆ ಇದೆಪ್ಪ, ನಮ್ಮ ಹತ್ರನೇ ಇತ್ತು ಇದು ಅಂತ ನನಗೆ ಗೊತ್ತಾಗಿರೋವಂಥದ್ದು. ಅದೇ ಮೊದಲು ತುಂಬ ಇಲ್ಲೇ ಬೆಳೀತಾ ಇತ್ತು. ಅದು ಯಾವ ದುಡ್ಡು ಕೊಡಲಾರ್ದೇ ಮನೆ ಹತ್ರನೇ ಬೆಳೀತಾ ಇತ್ತು. ಈಗ ಅದನ್ನು ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕಂತಂದರೆ ಎಲ್ಲನೂ ಒಂದು ಎಣ್ಣೆ ಪದಾರ್ಥಗಳು, ಎಣ್ಣೆ ನಾವು ಸಿಂಪಡಣೆ ಮಾಡೋದ್ರಿಂದ ಎಲ್ಲ ಬೆಳೆಗಳು ನಾಶ ಆಗ್ತಾ ಇರುವಂಥದ್ದು ಗೊತ್ತಿದೆ. ಈಗ ಯಾವುದೇ ಒಂದು ಹೊಲದಲ್ಲಿ ಫ್ರೀಯಾಗಿ ಬೆಳೆಯುವಂಥದ್ದು ಯಾವುದೂ ಇಲ್ಲ. ನಾವು ಏನು ಹಾಕಿರ್ತೀವಿ ಅದು ಮಾತ್ರ ಬೆಳೆಯುತ್ತೆ. ಆ ರೀತಿ ಆಗಿಬಿಟ್ಟಿದೆ. ಯಾಕಂತಂದರೆ ಭೂಮಿಯಲ್ಲಿ ಮಳೆ ಹುಳುಗಳು ಇದ್ರೇ ಭೂಮಿ ಚೆನ್ನಾಗಿ ಬೆಳೀತೆ ಅಂತ ಹೇಳ್ತಾರೆ. ಅದು ಎಲ್ಲ ರೈತರಿಗೂ ಕೂಡ ಗೊತ್ತಿದೆ. ಆದರೆ ಏನು ಮಾಡೋದು, ರೈತರ ಪರಿಸ್ಥಿತಿ ಕೂಡ ಬೆಳೆ ತೆಗಿಬೇಕಂತಂದರೆ ಬೆಳೆ ಕೂಡ ಜಾಸ್ತಿ ಇಳುವರಿ ಬರಬೇಕಂತ ಎಣ್ಣೆ ಹೊಡಿತಾರೆ. ಮತ್ತು ಹುಳುಗಳು ಕಾಟ ಕೂಡ ಜಾಸ್ತಿ ಇರುತ್ತೆ. ಈಗ ತೊಗರಿ ಹಾಗೆ ಬೆಳೀಲಿಕ್ಕೆ ಆಗೋದಿಲ್ಲ. ಎಲ್ಲ ಪರಿಸ್ಥಿತಿ ಗಂಭೀರ ಆಗಿರೋದ್ರಿಂದ ಎಲ್ಲರೂ ತಕ್ಕ ಮಟ್ಟಿಗೆ ಏನು ಮಾಡಬೇಕು ಅದು ಮಾಡಿದ್ರೇ ಈಗ ಬೆಳೆ ಬರುತ್ತೆ. ಎಲ್ರಿಗೂ ಕೂಡ ಅದು ಗೊತ್ತಿದೆ. ಆದರೆ ಈಗ ಅಣಬೆ ಬೆಳಿಬೇಕು ಅಂತಂದ್ರೆ ಈಸಿಯಾಗಿ ಬೆಳಿಬೋದು ಸ್ನೇಹಿತರೆ. ಈಗ ನೀವು ತೊಗರಿ, ಸಜ್ಜಿ, ಹತ್ತಿ ಇದು ಯಾವ ರೀತಿ ಬೆಳಿತೀರೋ ಅದಕ್ಕಿಂತ ಈಸಿಯಾಗಿ ನೀವು ಅಣಬೆ ಬೆಳಿಬೋದು. ಅದು ಬೆಳಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಬೆಳೀರಿ. ಅದ್ರ ಜೊತೆಗೆ ಈ ಅಣಬೆ ಅನ್ನೋ ಒಂದು ಕೃಷಿ ಕೂಡ ನೀವು ಈಗ ಬಿಸ್ನೆಸ್ ಮಾಡೋರು ನೋಡಿ. ಈಗ ಬಿಸ್ನೆಸ್ ಮಾಡುವಂಥವ್ರು ಯಾವ ರೀತಿ ಪಾರ್ಟ್ ಟೈಮ್ ಅಂತ ಒಂದು ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ, ಅದೇ ಥರ ನೀವು ಇದು ಪಾರ್ಟ್ ಟೈಮ್ ಆಗಿ ನೀವು ಅಣಬೆ ಕೃಷಿನ ಮಾಡ್ಕೊಳ್ಬೋದು ರೈತರು. ಈಗ ರೈತರು ತುಂಬ ಒಂದು ಆದಾಯ ಇಲ್ಲ, ರೈತರಿಗೆ ತುಂಬ ಕಷ್ಟದಲ್ಲಿದ್ದಾರೆ. ರೈತರ ಒಂದು ಅನುಕೂಲಕ್ಕಾಗಿ ಈ ಅಣಬೆ ಕೃಷಿ ಮಾಡುವುದು ತುಂಬ ಅಗತ್ಯವಾಗಿರುತ್ತೆ. ಏನಿಲ್ಲ, ಇದಕ್ಕೇನು ಬಂಡವಾಳ ಜಾಸ್ತಿ ಹೋಗೋದಿಲ್ಲ. ನಿಮ್ಮ ಜಮೀನಿನಲ್ಲಿ ಒಂದು ಯಾವುದಾದ್ರೂ ಶೆಡ್ಡು ಇದ್ದರೆ ಒಂದು ಈಗ ಈ ದಿನಗಳಲ್ಲಂತೂ ಕೆಲವರು ಜಮೀನಿನಲ್ಲಿ ಒಂದೊಂದು ರೂಮನ್ನ ಮಾಡ್ಕೊಂಡಿರ್ತಾರೆ. ಅದೇ ಒಂದು ರೂಮ್ನಲ್ಲಿ ಕೂಡ ನೀವು ಈಗ ಬಹುಶಃ ರೂಮು ಅಂತಂದರೆ 25 ಫೀಟಲ್ಲಿ ಒಂದು ರೂಮ್ ಅಂತೂ ಮಾಡ್ಕೊಂಡಿರ್ತಾರೆ. ಕೆಲವರದ್ದು ಇರೋದಿಲ್ಲ. ಅದನ್ನು ಕೂಡ ನಾನು ಸರ್ಕಾರದಿಂದ ಏನು ಸಹಾಯಧನ ಸಿಗುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ.
ಈಗ ಏನಾದರೂ ಇದ್ದವರು ಬಂಡವಾಳ ಇಲ್ದೇ ಯಾವ ರೀತಿ ಶುರು ಮಾಡೋದು ಅನ್ನೋದು ಕೂಡ ಹೇಳ್ತೇನೆ. ನೋಡಿ, ಬಂಡವಾಳ ಏನು ಇಲ್ದೇ ಶುರು ಮಾಡ್ಬೋದು. ಯಾವ ರೀತಿ ಅಂತಂದ್ರೆ, ರೈತರು ಒಂದು ಜಮೀನಿನಲ್ಲಿ ಅವ್ರ ರೂಮ್ ಇತ್ತು ಅಂತಂದ್ರೆ ಅದೇ ಕೋಣೆಯಲ್ಲಿನೇ ಒಂದು ಅಣಬೆ ಕೃಷಿ ಮಾಡ್ಕೊಳ್ಬಹುದು. ಅದಕ್ಕೆ ಅದಕ್ಕೆ ಆದಂಥ ಒಂದು ಟೈಮ್ ಕೂಡ ನೀವು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಪ್ರತಿದಿನ ನೀವು 5-10 ನಿಮಿಷ ಆ ರೂಮಲ್ಲಿ ನೀವು ಕೆಲಸವನ್ನು ಮಾಡಿದರೆ ಸಾಕು. ಆ ರೂಮಲ್ಲಿ ಅಣಬೆ ಕೃಷಿ ಮಾಡುವಂಥ ರೈತರು ಯಾವ ರೀತಿ ಪ್ರತಿದಿನ ಅದು ಕೆಲಸ ಮಾಡ್ಬೇಕು ಅದನ್ನು ಕೂಡ ಹೇಳ್ತೀನಿ. ಇದು ಸರ್ಕಾರದ ಕಡೆಯಿಂದ ಸೌಲಭ್ಯ ಏನು ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ. ನೋಡಿ, ಒಂದು ವೇಳೆ ಜಮೀನಿನಲ್ಲಿ ಕೃಷಿ ಇಲ್ಲ ಮಾಡಲಿಕ್ಕೆ ಒಂದು ರೂಮ್ ಇಲ್ಲ, ಒಂದು ಕೋಣೆ ಇಲ್ಲ ಅಂತ ಅನ್ನೋ ರೈತರಿಗೆ ಸರ್ಕಾರದಿಂದ ನೀವು ತೋಟಗಾರಿಕೆ ಇಲಾಖೆಗೆ ಹೋದರೆ ಅಣಬೆ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಸಂಪೂರ್ಣವಾದಂಥ ಮಾಹಿತಿ, ಅಣಬೆ ಕೃಷಿ ಮಾಡಲಿಕ್ಕೆ ನಿಮಗೆ ಏನೆಲ್ಲ ಬೇಕಾಗುತ್ತೆ, ಸರ್ಕಾರದಿಂದ 2.5 ಲಕ್ಷ ರೂಪಾಯಿ ಕೂಡ ಸಹಾಯಧನ ಸಿಗುತ್ತೆ. ಅದು ಇಂತಿಷ್ಟು ಸೈಜ್ ಅನ್ನೋದ್ರ ಮೇಲೆ ಬರುತ್ತೆ. ರೂಮ್ ಎಷ್ಟು ನೀವು ಸೈಜ್ ಮಾಡ್ಕೊಳ್ತೀರಾ ಅದರ ಮೇಲೆ ನಿಮಗೆ ಸಬ್ಸಿಡಿ ಸಿಗುತ್ತೆ. 75,000ದಿಂದ 2.5 ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗುತ್ತೆ. ಇದರ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಅಣಬೆ ಕೃಷಿದು ತೋಟಗಾರಿಕಾ ಇಲಾಖೆಗೆ ಹೋಗಿ ನೀವು ವಿಚಾರಣೆ ಮಾಡಿದ್ರೆ ಎಲ್ಲರೂ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತಾರೆ. ಅದು ಏನಾದರೂ ನೀವು ತರಬೇತಿ ಕೂಡ ಪಡ್ಕೊಳ್ಬಹುದು. ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಅಲ್ಲಿ ಇರುತ್ತೆ. ನೀವು ಅಣಬೆ ಕೃಷಿ ಮಾಡಲಿಕ್ಕೆ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ರೂಮ್ ಇತ್ತು ಅಂತಂದ್ರೆ ನೀವು ಯಾವ ರೀತಿ ಬೆಳಿಬೇಕು ಅಂತಂದ್ರೆ ಅದು ನೆಲದ ಮೇಲೆ ಬೆಳಿಬೇಕಾ ಅದೇನು ಇಲ್ಲ ಸ್ನೇಹಿತರೆ. ನಿಮ್ಮ ಮನೆ ಒಂದು ಜಮೀನಿನಲ್ಲಿ ರೂಮ್ ಇತ್ತು ಅಂತಂದ್ರೆ ಆ ರೂಮಿಗೆ ಕೂಡ ಸಬ್ಸಿಡಿ ಸರ್ಕಾರನೇ ಕೊಡುತ್ತೆ. ನಿಮಗೆ ರೂಮ್ ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಅದರ ಜೊತೆಗೆ ಬೀಜ, ಅದಕ್ಕೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ಕವರ್ಗಳು, ಇದೆಲ್ಲನೂ ಸರ್ಕಾರನೇ ನೀಡುತ್ತೆ. ಅದರಿಂದ ನೀವು ಬೆಳೆಯನ್ನು ಒಂದು ಮಾರ್ಕೆಟಿಂಗ್ ಶುರು ಮಾಡ್ಬೋದು. ಬನ್ನಿ, ಈಗ ಸಂಪೂರ್ಣವಾಗಿ ಬೆಳೆಯುವುದು ಯಾವ ರೀತಿ ಬೆಳಿಬೇಕು ನೋಡಿ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೇನೆ. ಹೆಚ್ಚಿನ ಮಾಹಿತಿನೂ ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿ ವಿಚಾರಿಸಬೇಕಾಗುತ್ತೆ. ನೋಡಿ, ಈಗ ಯಾವುದೇ ಒಂದು ನೀವು ಅಣಬೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಹತ್ತಿರದಂತ ಸಿಗುವಂಥ ಒಂದು ಭತ್ತದ ಹುಲ್ಲು, ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ಕವಳೆ ಹುಲ್ಲು ಅಂತೀವಿ. ಕವಳೆ ಏನೋ ಅಕ್ಕಿ ಬೆಳಿತಾರೆ ನೋಡಿ, ಆ ಒಂದು ಹುಲ್ಲನ್ನು ತೆಗೆದುಕೊಂಡು ಅದು ಚೆನ್ನಾಗಿ ಒಣಗಿರಬೇಕು ಸ್ನೇಹಿತರೆ. ಕವಳೆ ಹುಲ್ಲು ಮತ್ತು ಅದರ ಜೊತೆಗೆ ಕಬ್ಬಿನ ಒಂದು ರೌದಿ ಅಂತೀವಿ ನೋಡಿ, ಕಬ್ಬಿನ ರೌದಿಯಲ್ಲಿ ಕೂಡ ಬೆಳಿಬೋದು. ಮತ್ತು ಗೋಧಿ ಹುಲ್ಲು ಇರುತ್ತೆ ನೋಡಿ, ಗೋಧಿ ಹುಲ್ಲಲ್ಲಿ ಕೂಡ ಆ ಒಂದು ಅಣಬೆ ಬೆಳಿಬೋದು. ನೀವು ನೆಲದ ಮೇಲೆ ಹಾಕ್ಬೇಕಂತೇನಿಲ್ಲ, ಒಂದು ಕವರ್ ಬೇಕಾಗುತ್ತೆ. ಒಂದು 2 ಫೀಟಿನ ಒಂದು ಸೈಜ್ ಕವರ್ ನೀವು ತೆಗೆದುಕೊಳ್ಳಿ. 2 ಫೀಟ್ ಸೈಜ್ ಕವರ್ ತೆಗೆದುಕೊಂಡಾಗ ಲೇಯರ್ ಹಾಕ್ಕೊಂತ ಹೋಗ್ಬೇಕು. ನೋಡಿ, ಮೊದಲಿಗೆ ಅದು ಕವಳೆ ಹುಲ್ಲು ಕರೆಕ್ಟಾಗಿ ತುಂಬ ಒಣಗಿರಬೇಕು. ಅದರ ಜೊತೆಗೆ ಅದನ್ನು ನೀವು ತೆಗೆದುಕೊಂಡು ಕಟ್ ಮಾಡಬೇಕಾಗುತ್ತೆ. 2 ಇಂಚು, 1 ಇಂಚು, 1.5 ಇಂಚು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಮಿಷಿನ್ ಇತ್ತು ಅಂತಂದ್ರೆ ಮಿಷಿನ್ನಲ್ಲಿ ಕಟ್ ಮಾಡ್ಬೋದು, ಅಥವಾ ನಿಮ್ಮ ಈಸಿಯಾಗಿ ನಾನು ಟೇಸ್ಟ್ ಮಾಡ್ತೀನಿ ಅಂತಂದ್ರೆ 1-2 ಪ್ಯಾಗ್ ಮಾಡಿ ನಾನು ನೋಡ್ತೀನಿ ಯಾವ ರೀತಿ ಬೆಳೆಯುತ್ತೆ ಅಂತಂದ್ರೆ ನೀವು ಕೊಡಲಿಯಿಂದನೂ ಕೂಡ ಕಟ್ ಮಾಡ್ಕೊಳ್ಬೋದು. ನೀವು ಯಾಕಂತಂದರೆ ನೋಡೋದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಯಾರಾದರೂ ನಾನು ಮಾಡಿ ನೋಡ್ತೀನಿ ಯಾವ ರೀತಿ ಬೆಳೆಯುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ನೀವು ಮಾಡಿಕೊಂಡು ಈಸಿಯಾಗಿ ನೀವು 2-3 ಬ್ಯಾಗ್ನ ಮಾಡಿ ಮನೆಯಲ್ಲಿ ಒಂದು ಟೆಸ್ಟಿಂಗ್ಗೆ ನೀವು ಇಡ್ಬೋದು. ಅದು 21 ದಿನಗಳವರೆಗೆ ಕತ್ತಲ ಕೋಣೆಯಲ್ಲಿನೇ ಇಡಬೇಕಾಗುತ್ತೆ. ಇದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ, ಕವಳೆ ಹುಲ್ಲು ಮೊದಲಿಗೆ ನೀವು ಬೇಯಿಸಬೇಕಾಗುತ್ತೆ. 20-30 ನಿಮಿಷಗಳ ಕಾಲ ಅದನ್ನು ಕುದಿಸ್ಬೇಕು. ಎಲ್ಲ ಬ್ಯಾಕ್ಟೀರಿಯಾಗಳು, ವೈರಾಣುಗಳು ಇರುತ್ತೆ. ಈ ಒಂದು ಕವಳೆ ಹುಲ್ಲಿನಲ್ಲಿ ಕೀಟಾಣುಗಳು ಇರುತ್ತೆ ಮತ್ತು ಅದೆಲ್ಲ ತೆಗೆದುಹಾಕಬೇಕು. ನೀವು 20-30 ನಿಮಿಷಗಳ ಕಾಲ ಅದು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಎಲ್ಲ ವೈರಾಣುಗಳು ಮತ್ತು ಕೀಟಾಣುಗಳು, ಅಲ್ಲಿ ಏನು ಬ್ಯಾಕ್ಟೀರಿಯಾ ಇರುತ್ತೋ ಅದೆಲ್ಲನೂ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆದ ನಂತರ ನೀವು ಅದನ್ನು ಒಣಗಲಿಕ್ಕೆ ಹಾಕಬೇಕು. ಪೂರ್ತಿ ಒಣಗಲಿಕ್ಕೆ ಬಿಡಬಾರ್ದು. ಅದನ್ನು ಏನು ಮಾಡಬೇಕು, ನೆರಳಲ್ಲೇ ಒಂದು ಸ್ವಲ್ಪ ಒಣಗಿಸ್ಬೇಕು. ಇಲ್ಲಿ ಕೈಯಲ್ಲಿ ಹಿಡಿದ್ರೆ ಅದು ತಂಪಾಗಿರಬೇಕು. ಪೂರ್ತಿ ಒಣಗದಂತಂದರೆ ಕವಳೆ ಹುಲ್ಲು ಮೊದಲೇ ಯಾವ ರೀತಿ ಇರುತ್ತೆ ಆ ರೀತಿ ಒಣಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೈಯಲ್ಲಿ ಹಿಂಗೆ ಹಿಡಿದ್ರೆ ನೀರನ್ನ ಸೋರಬಾರ್ದು.
ಅದು ತಂಪಾಗಿರಬೇಕು. ಆ ತಂಪಾಗಿದ್ದಂಥದ್ದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಒಂದು ಕವರಲ್ಲಿ ಒಂದು ಸ್ವಲ್ಪ ಹಾಕಬೇಕು ಮೊದಲಿಗೆ. ಹಾಕಿ ನಂತರ ಒಂದು 100 ಗ್ರಾಮದಷ್ಟು ಬೀಜವನ್ನು ಸುತ್ತಲೂ ಕವರ್ನಲ್ಲಿ ಏನು ನೀವು ಕವಳೆ ಹುಲ್ಲು ಹಾಕಿರ್ತೀರ ಆ ಕವರ್ನಲ್ಲಿ ಸೈಡಲ್ಲಿ ಸುತ್ತಲೂ ಹಾಕಬೇಕು. ಒಂದು ಲೇಯರ್ ಬೀಜ ಹಾಕಬೇಕು, ಒಂದು 100 ಗ್ರಾಮದಷ್ಟು. ಮತ್ತು ಒಂದಿಷ್ಟು ಹುಲ್ಲನ್ನ ನೀವು ಮೇಲ್ಗಡೆ ಹಾಕಬೇಕಾಗುತ್ತೆ ಬೀಜದ ಮೇಲ್ಗಡೆ. ಮತ್ತು ಅದರ ಮೇಲೆ 100 ಗ್ರಾಮದಷ್ಟು ಬೀಜವನ್ನು ರೌಂಡಾಗಿ ಹಾಕಬೇಕು ಸುತ್ತ ಕವರಲ್ಲಿ ಒಳಗಡೆ. ಮತ್ತು ಅದೇ ರೀತಿ ಲೇಯರ್ ಮಾಡ್ಕೊತ ಬಂದು ನೀವು ಮೇಲ್ಗಡೆ ಕವರಿಗೆ ಟೈಟ್ ಮಾಡಬೇಕು. ಟೈಟಾಗಿ ರಬ್ಬರ್ ಇರುತ್ತೆ ನೋಡಿ, ರಬ್ಬರ್ ಹಾಕಿ ಅದನ್ನು ಪ್ಯಾಕ್ ಮಾಡಬೇಕು. ಗಾಳಿ ಆಡಬಾರ್ದು ಸ್ನೇಹಿತರೆ. ಗಾಳಿ ಆಡಲಾರ್ದಂಥ ರೀತಿಯಲ್ಲಿ ನೀವು ಅದನ್ನು ಪ್ಯಾಕ್ ಮಾಡಿದ ನಂತರ ಸುತ್ತಲೂ ಕೂಡ ನೀವು ಹೋಲ್ಸ್ನ ಮಾಡಬೇಕಾಗುತ್ತೆ. ಅಲ್ಲಿ ಹೋಲ್ಸ್ಗಳನ್ನು ಮಾಡಿ ಅದನ್ನು ಏನು ಮಾಡಬೇಕು, 21 ದಿನಗಳ ಕಾಲ ಅದನ್ನು ಕತ್ತಲ ಕೋಣೆಯಲ್ಲಿ ನೀವು ಯಾವುದೇ ಗಾಳಿ ಆಡಬಾರ್ದು. 21 ದಿನಗಳ ಕಾಲ ಅಲ್ಲಿ ರೂಮಲ್ಲಿ ಇಡಬೇಕು, ಕತ್ತಲ ಕೋಣೆಯಲ್ಲಿ. ಇಟ್ಟಾಗ ಅದಕ್ಕೆ ಜಾಸ್ತಿ ಬಿಸಿಲನ್ನು ಕೂಡ ಬೀಳಬಾರ್ದು. ಬಿಸಿಲು ಅಂತಂದರೆ ಈಗ ಸೆಕೆ ಜಾಸ್ತಿ ಅದಕ್ಕೆ ತಗಲಬಾರ್ದು. ಇಟ್ಟಂಥ ರೂಮು ಸ್ವಲ್ಪ ತಣ್ಣಗಾಗಿ ಇರಬೇಕು, ಟೆಂಪ್ರೇಚರ್ ಜಾಸ್ತಿ ಇರಬಾರ್ದು ಸ್ನೇಹಿತರೆ. ಆ ರೀತಿ ಏನಾದರೂ ಬಿಸಿಲು ಜಾಸ್ತಿ ಇದೆ, ಪ್ರಾಬ್ಲಮ್ ಆಗ್ಬೋದಾ ಅನ್ನೋದಾದರೆ ಅದಕ್ಕೆ ಪ್ರತಿದಿನ 2, 3, 4 ಸಾರಿ ನೀರಿನ ಸಿಂಪಡಣೆ ಮಾಡಬೇಕು. ಅಂದರೆ ಆ ಕವರಿಗೆ ಮಾಡಬಾರ್ದು. ನಿಮ್ಮ ರೂಮಲ್ಲಿ ಏನು ಇರುತ್ತೆ ಮೇಲ್ಗಡೆ ಸೈಡಲ್ಲಿ ಗೋಡೆಗೆ ಈ ರೀತಿ ನೀವು ಅದನ್ನು ತಂಪಾಗಿ ಇಡುವಂಥ ಒಂದು ಕೆಲಸ ನೀವು ಮಾಡಬೇಕಾಗುತ್ತೆ. ಆ ರೂಮ್ನ ತಂಪಾಗಿ ಇಡುವಂಥ ಕೆಲಸ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಗೆ 21 ದಿನಗಳವರೆಗೂ ನೀವು ಆ ರೂಮಲ್ಲಿ ಇಟ್ಟರೆ ನಿಮಗೆ ಒಂದು ಅಣಬೆ ಕೃಷಿ ರೆಡಿಯಾಗುತ್ತೆ. ಈ ರೀತಿಯಾಗಿ ನೀವು ಅಣಬೆ ಕೃಷಿ ಮಾಡಬಹುದು. ತುಂಬ ಈಸಿಯಾಗಿರುತ್ತೆ ಪ್ರೊಸೀಜರು. ಅದ್ರ ಬಗ್ಗೆ ನಾನು ಅದನ್ನು ಒಂದು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ಅದು ಒಂದು ಬೀಜನ ಕೂಡ ಆರ್ಡರ್ ಮಾಡಿದ್ದೀನಿ. ಬಂದ ತಕ್ಷಣ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ನಾನು ಕೂಡ ಒಂದು ಮಾಡಿ ನೋಡಬೇಕು ಯಾವ ರೀತಿ ಇದು ಅಣಬೆ ಕೃಷಿ. ತುಂಬ ರೈತರಿಗೆ ಅದು ಯಾವುದೇ ಬೆಳೆ ಹಾಕಿದರೂ ಕೂಡ ಅದರಲ್ಲಿ ಒಂದು ಲಾಸ್ ಆಗ್ತಾ ಇರುವಂಥದ್ದು. ಅಂಥ ರೈತರಿಗೆ ಇದು ಸೈಡ್ ಸುಮ್ಮನೆ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಯಾವ ರೀತಿ ಮಾಡ್ತಾರೆ ಆ ರೀತಿಯಾಗಿ ರೈತರು ತೆಗೆದುಕೊಳ್ಳಲಿ ಅನ್ನೋ ಉದ್ದೇಶ ನಂದು. ಇದು ಸೈಡ್ ಇದಕ್ಕೇನು ಜಾಸ್ತಿ ಜಮೀನಂತೂ ಬೇಕಾಗಿಲ್ಲ. ಜಮೀನಿಲ್ದವರು ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಜಮೀನಿಲ್ಲಾರ್ದವ್ರು ಕೂಡ ಮನೆಯಲ್ಲಿ ಒಂದು ರೂಮ್ ಖಾಲಿ ಇದ್ದರೆ ಆ ರೂಮಲ್ಲೇ ಕೂಡ ಮಾಡ್ಕೊಳ್ಬೋದು. ಈಗ ಜಮೀನು ಇಲ್ದಂಥವ್ರು ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಈಸಿಯಾಗಿ ಮನೆಯಲ್ಲೂ ಕೂಡ ನೀವು ಮಾಡುವಂಥ ಅವಕಾಶ ಇದೆ. ಮನೆಯಲ್ಲಿ ಕೂಡ ಒಂದು 10-15 ಫೀಟ್ನ ರೂಮ್ ಇತ್ತು ಅಂತಂದರೆ ಅದರಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ಅಣಬೆ ಕೃಷಿ. ಅದು ತುಂಬ ಈಸಿಯಾಗಿರುತ್ತೆ. ಅಣಬೆ ಕೃಷಿ 10-15 ಫೀಟ್ನಲ್ಲಿ ಯಾವ ರೀತಿ ಮಾಡೋದು, ತುಂಬ ವೇಸ್ಟ್ ಆಗಲ್ವಾ ಅಂತ ಕೇಳ್ಬೋದು. ವೇಸ್ಟ್ ಏನು ಆಗೋದಿಲ್ಲ. ಅದು ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮಾಡೋದು ಅಂತಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದನ್ನು ನಾನು ಬೀಜ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದ ತಕ್ಷಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಅದು ಪ್ರತಿ ತಿಂಗಳು ಕೂಡ ನಿಮಗೆ ಅಣಬೆ ಕೃಷಿ ಒಂದು ಬ್ಯಾಗಲ್ಲಿ ಬಹುಶಃ ನಿಮ್ಗೆ 2 kgವರೆಗೂ ನೀವು ಅದು ಅಣಬೆ ತೆಗಿಬೋದು. ತೆಗೆದು ನಿಮ್ಮ ಹತ್ತಿರದ ಯಾವುದಾದ್ರೂ ಮಾರ್ಕೆಟ್ ಅಂತೂ ಈಗ ಬಹುಶಃ ಕಡಿಮೆ ಮಾರ್ಕೆಟ್ ಒಂದು ಮಾಡುವಂಥ ಒಂದು ಕೆಲಸ ಕೂಡ ನಡೀತಾ ಇದೆ. ಮಾರ್ಕೆಟ್ ಕೂಡ ನಡೀತಾ ಇರುವಂಥದ್ದು. ಆ ಮಾರ್ಕೆಟ್ ನೀವೇ ಕೂಡ ಸೃಷ್ಟಿ ಮಾಡ್ಬೋದು ಸ್ನೇಹಿತರೆ. ನಿಮ್ಮಿಂದ ಕೂಡ ಮಾರ್ಕೆಟ್ ನಡೆಯುವಂಥ ಒಂದು ಕಾರ್ಯ ನಡಿಬೋದು. ನಿಮ್ಮಿಂದಲೇ ಇದು ಅಣಬೆ ಬೆಳೆಯೋದ್ರಿಂದ ನಿಮ್ಮದು ಹೆಸರು ಕೂಡ ಬರುತ್ತೆ. ಈಗ ಯಾರೂ ಕೂಡ ಅಣಬೆ ಬೆಳೀತಾ ಇಲ್ಲ. ಬೆಳೆದ್ರೆ ಯಾರು ಒಂದು ಜಾಸ್ತಿ ಬೆಳೀತಾರೆ ಅವ್ರದ್ದೇ ಒಂದು ಹೆಸರು ಕೂಡುತ್ತೆ. ಈ ಅಣಬೆ ಕೃಷಿ ಕೂಡ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ನನಗೆ ತಿಳಿದ ಮಟ್ಟಿಗೆ. ಏನಾದರೂ ನಾನು ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಏನಾದರೂ ಇನ್ನೂ ಬಿಟ್ಟಿದ್ದರೆ ಅದರ ಬಗ್ಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಗೆ ಗೊತ್ತಾಗಿಲ್ಲ ಸರಿಯಾಗಿ ಅಂತಂದ್ರೆ ಅದನ್ನು ಅದು ಏನು ಆರ್ಡ್ರ್ ಮಾಡಿದ್ದೀನಿ ಅಣಬೆ ಬೀಜಗಳು ಬಂದ ತಕ್ಷಣ ಯಾವ ರೀತಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದು